ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 6ನೇ ತರಗತಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದಲ್ಲಿ 9ನೇ ಪಾಠ ಇದೆ. ಜೀವಿಗಳ ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. 6ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ 3 ವಿಷಯಗಳಲ್ಲಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನಾವು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನ್ ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡುವ. ಪಾಠ 9 ಜೀವಿಗಳ ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಪ್ರಶ್ನೆ 1, ಆವಾಸ ಸ್ಥಾನ ಎಂದರೇನು? ಉತ್ತರ: ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಲಿನ ಪರಿಸರವನ್ನ ಅವುಗಳ ಆವಾಸ ಅಂತ ಕರಿತೀವಿ. ಅಂದ್ರೆ ಈ ಆವಾಸ ಸ್ಥಾನವು ಒಂದು ಜೀವಿ ವಾಸಿಸುವ ನೈಸರ್ಗಿಕ ಪರಿಸರವಾಗಿದೆ. ಪ್ರಶ್ನೆ 2, ಮರುಭೂಮಿಯಲ್ಲಿ ಬದುಕಲು ಕಳ್ಳಿ ಹೇಗೆ ಹೊಂದಿಕೊಳ್ಳುತ್ತದೆ? ಉತ್ತರ: ಕಳ್ಳಿ ಬಿಸಿ ಮತ್ತು ಆರ್ದ್ರತೆಗೆ ಹೊಂದಿಕೊಂಡಂತೆ ಮರುಭೂಮಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಮರುಭೂಮಿಯಲ್ಲಿ ಬದುಕಲು ಕಳ್ಳಿ ಈ ಕೆಳಗಿನ ರೂಪಾಂತರಗಳನ್ನು ಹೊಂದಿದೆ. ಮೊದಲನೇದು, ಇದು ಉದ್ದವಾದ ಬೇರುಗಳನ್ನು ಹೊಂದಿದ್ದು ಅದು ನೀರನ್ನು ಹೀರಿಕೊಳ್ಳಲು ಮಣ್ಣಿನೊಳಗೆ ಆಳವಾಗಿ ಹೋಗುತ್ತದೆ. 2, ನೀರಿನ ನಷ್ಟವನ್ನು ತಡೆಗಟ್ಟಲು ಇದರ ಎಲೆಗಳು ಸ್ಪೈನ್ ರೂಪದಲ್ಲಿ ಇರ್ತವೆ. 3, ನೀರನ್ನು ಉಳಿಸಿಕೊಳ್ಳಲು ಇದರ ಕಾಂಡವನ್ನು ದಪ್ಪ ಮೇಣದ ಪದರದಿಂದ ಮುಚ್ಚಲಾಗುತ್ತದೆ. ಇನ್ನು ಬಿಟ್ಟ ಸ್ಥಳ ತುಂಬಬೇಕಾಗಿತ್ತು. ಮೊದಲನೇ ಹೇಳಿಕೆ ಇತ್ತು, ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಮತ್ತು ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ. ಅಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 2 ಇದೆ. ಎಸ್ ಏನಿದೆ ಅಂತಂದರೆ, ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಸ್ಥಾನ ಎಂದು ಕರೆಯಲಾಗುತ್ತದೆ. ಉತ್ತರ: ಭೂ ಆವಾಸ. ಪ್ರಶ್ನೆ 3, ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ: ಜಲ ಆವಾಸ. ಪ್ರಶ್ನೆ 4, ಮಣ್ಣು, ನೀರು ಮತ್ತು ಗಾಳಿಯು ಆವಾಸದ ಡ್ಯಾಶ್ ಅಂಶಗಳು. ಉತ್ತರ: ಅಜೈವಿಕ. 4, 5ನೇದಿದೆ ಕಡೆ ಹೇಳಿಕೆ, ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಕೇಳಿದರೆ ಉತ್ತರ: ಪ್ರಚೋದನೆಗಳು. ಮುಂದಿನ ಪ್ರಶ್ನೆ 4, ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ಅಂತ ಕೇಳಿದ್ದಾರೆ. ಅವ್ರು ಕೊಟ್ಟಿದ್ರು ನೇಗಿಲು, ಅಣಬೆ, ಹೊಲಿಗೆ ಯಂತ್ರ, ರೇಡಿಯೋ, ದೋಣಿ, ನೀರಿನ ಹೈಸಿಂತ್, ಎರೆಹುಳ. ಸರಿಯಾದ ಉತ್ತರ ನೇಗಿಲು, ಹೊಲಿಗೆ ಯಂತ್ರ, ರೇಡಿಯೋ ಮತ್ತು ದೋಣಿ. ಇವೆಲ್ಲ ಏನಪ್ಪ ಅಂತಂದರೆ ನಿರ್ಜೀವಿ ವಸ್ತುಗಳಿಗೆ ಉದಾಹರಣೆಗಳು ಆಗ್ತವೆ. ಅವುಗಳನ್ನು ನೀವು ಆರಿಸಿ ಬರಿಬೇಕಿತ್ತು. ಇನ್ನು 5ನೇ ಪ್ರಶ್ನೆ ಹೋಗೋಣ. ಜೀವಿಗಳ ಯಾವುದಾದರೂ 2 ಲಕ್ಷಣಗಳನ್ನು ತೋರಿಸ್ತಕ್ಕಂಥ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರೆ ಉತ್ತರ: ಮೋಡ. ಮುಂದೆ ಈ ಕೆಳಗೆ ಪಟ್ಟಿ ನೀಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಅಂತ ಕೇಳಿದರೆ ಅವರು ಉದಾಹರಣೆ ಕೊಟ್ಟಿದ್ದಾರೆ. ಬೆಣ್ಣೆ, ಹದ ಮಾಡಿದ ಚರ್ಮ ಇದೆ, ಮಣ್ಣು, ಉಣ್ಣೆ, ವಿದ್ಯುತ್ ದೀಪ, ಅಡುಗೆ ಎಣ್ಣೆ, ಉಪ್ಪು, ಸೇಬು, ರಬ್ಬರ್. ಸರಿಯಾದ ಉತ್ತರ ಜೀವಿಗಳ ಭಾಗ ಬೆಣ್ಣೆ, ಹದ ಮಾಡಿದ ಚರ್ಮ. ಅಂದರೆ 7ನೇ ಪ್ರಶ್ನೆ, ಜೀವಿಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಜೀವಿಗಳಲ್ಲಿ ಸಾಮಾನ್ಯ ಲಕ್ಷಣಗಳಲ್ಲಿ 1ನೇದು ಪೋಷಣೆ ಬರ್ತದೆ, 2 ಬೆಳವಣಿಗೆ, 3 ಚಲನೆ, 4 ಉಸಿರಾಟ, ನೆಕ್ಸ್ಟ್ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ, ಕಡೆಗೆ ಬರೋದು ವಿಸರ್ಜನೆ. ಪ್ರಶ್ನೆ 8ಕ್ಕೆ ಹೋಗೋಣ. ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ, ಏಕೆ? ವಿವರಿಸಿರಿ. ಉತ್ತರ: ಈ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಮುಖ್ಯವಾಗಿ ಹುಲ್ಲುಗಳು ಕಂಡು ಬರ್ತವೆ. ಮರಗಳ ಸಂಖ್ಯೆ ಬಹಳ ಕಡಿಮೆ. ಸಿಂಹ, ಹುಲಿ ಮುಂತಾದ ಪರಭಕ್ಷಕಗಳು ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಈ ಪರಭಕ್ಷಕವು ತಮ್ಮ ಬೇಟೆಯನ್ನು ಹುಲ್ಲಿನಲ್ಲಿ ಕಂಡುಹಿಡಿಯುವುದು ತುಂಬ ಸುಲಭ. ಆದ್ದರಿಂದ ಈ ಪರಭಕ್ಷಕಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರಾಣಿಗಳು ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ತಮ್ಮನ್ನು ಹೊಂದಾಣಿಕೆ ಮಾಡಿಕೊಳ್ತವೆ. ಪ್ರಾಣಿಗಳ ಹೆಚ್ಚಿದ ವೇಗ ಅವುಗಳ ಪರಭಕ್ಷಕದಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತದೆ. ಇದರಿಂದಾಗಿ ತಮ್ಮನ್ನು ರಕ್ಷಿಸಿಕೊಳ್ತದೆ ಮತ್ತು ಅವುಗಳ ಬದುಕುಳಿಯುವ ಸಾಧ್ಯತೆಗಳು ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಇತ್ತು.
ಇಷ್ಟಿತ್ತು 6ನೇ ತರಗತಿಯ ವಿಜ್ಞಾನದ ಭಾಗ 2ರ ಪಠ್ಯಪುಸ್ತಕದ 9ನೇ ಪಾಠ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಸೊ ಮುಂದಿನ ಪಾಠದ ವಿಡಿಯೋ ಬೇಗನೆ ಹಾಕ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಹೆಚ್ಚು ಮಂದಿಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಅಂತ ಹೇಳ್ತಾ, ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನಮ್ಮದೇ ಒಂದು ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರದ ಲಿಂಕನ್ನು ಸಹಿತನಿದೆ. ಸೊ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ.